ಮಕ್ತಬ್ ದಾರೆ ಅರ್ಕಮ್ ಕುರಾನ್ ಪಠಣ ಶಾಲೆಯ 3ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಡಿಸೆಂಬರ್ 24ರಂದು ಸಂಜೆ 5 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಹಾಫಿಜ್ ಸೈಯದ್ ಶಂಶೀರ್ ಸಾಬ್ ಜಾಗೀರ್ದಾರ್ ಅವರು ತಿಳಿಸಿದರು. ಹೌದು, ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಹಮೀದಾ ಮಸೀದಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಈ ಕಾರ್ಯಕ್ರಮವು ಮಾನ್ವಿ ಪಟ್ಟಣದ ನೇತಾಜಿ ಶಾಲೆಯ ಪಕ್ಕದಲ್ಲಿರುವ ಹಮೀದಾ ಮಸೀದಿ ಬಳಿ ಜರುಗಲಿದ್ದು, ಅಂದು ಬೆಂಗಳೂರಿನಿಂದ ಹಜರತ್ ಮೌಲಾನಾ ಮುಫ್ತಿ ಇಫ್ತಕರ್ ಹಾಗೂ ನಾನಾ ಭಾಗದಿಂದ ಗಣ್ಯಾತಿಗಣ್ಯರು ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದರು. एमडी गौस एंड गेस्ट रिपोर्ट मानवी इत्तला दी जाती है कि इंशाअल्लाह अज़ीज बरोज मंगल बतारीख 24 दिसंबर 2024 बाद नमाज असर ता इशा मकतब दार अरकम मस्जिद हमीदा के जानिब से तीसरा सालाना अजीमुश्शान इजलास आम रखा गया है, जिसके अंदर कर्नाटक और तमिलनाडु की मारूफ और मशहूर शख्सियात तशरीफ लाने वाली हैं। अल्हम्दुलिल्लाह ये इजलास मकतब का तीसरा इजलास है। इस इजलास के अंदर जो है कर्नाटक से हजरत मौलाना मुफ्ती इफ्तिखार अहमद साहब कासमी दामत बरकातुहू सदर जमीयत उलमा कर्नाटक व मोहतमी मदरसा तालीमुल कुरान बिस्मिल्लाह नगर तशरीफ लाएंगे। और इसी तरह इस इजलास में मेहमान खुसूसी हजरत मौलाना गुंडू मुश्ताक अहमद साहब मादनी दामत बरकातुहू इमाम खतीब मस्जिद बशीराबाद मुस्लिमपुर वानमबाड़ी इंशाअल्लाह इस इजलास की सदारत कर्नाटक की मशहूर व मारूफ शख्सियत हाफिज व कारी हजरत मौलाना मुर्तज़ा खान साहब दामत बरकातुहू मोहतमी मदरसा काशिफुल उलूम कौल बाजार बल्लारी इंशाअल्लाह हजरत जलसे की सदारत फरमाएंगे। और ये जलसा मस्जिद हमीदा के बिल्कुल सामने वाले हिस्से में होगा, जो मैदान मस्जिद हमीदा के सामने है। इंशाअल्लाह उस मैदान में इस इजलास को किया जाएगा और ये इजलास बर वक्त असर के बाद शुरू होगा और ये इजलास इशा तक चलेगा। और इस इजलास में ख़वातीन का भी इंतज़ाम किया गया है और साथ ही साथ इजलास में शरीक तमाम हजरात के लिए खाने का भी नज़म किया गया है। लिहाजा मैं शहर मानवी के तमाम मुसलमान भाइयों से बड़े अदब एहतराम के साथ ये गुजारिश करता हूँ कि कसीर से कसीर तादाद में इस इजलास में शरीक होकर इस इजलास को कामयाब बनाने की कोशिश फरमाएं। अस्सलाम वालेकुम व रहमतुल्लाह। ಇಂದು ಮಾನ್ವಿ ನಗರದಲ್ಲಿ ಮಕ್ತಬ್ ದಾರಿ ಅರ್ಕಮ್ ಮಸೀದಿ ಹಮೀದಾ ವತಿಯಿಂದ 3ನೇ ವಾರ್ಷಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವು ಡಿಸೆಂಬರ್ 24ರಂದು ಮಂಗಳವಾರ ಸಾಯಂಕಾಲ 5 ಗಂಟೆಯಿಂದ ಆರಂಭಗೊಳ್ಳಲಿದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಿರುವ ಹಜರತ್ ಮೌಲಾನಾ ಮುಫ್ತಿ ಇಫ್ತಿಖಾರ್ ಅಹಮದ್ ಸಾಹಬ್ ಹಾಗೂ ಹಜರತ್ ಮೌಲಾನಾ ಮುಸ್ತಾಕ್ ಗುಂಡು ಅಹಮದ್ ಸಾಹಬ್ ಅವರು ಆಗಮಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಹಜರತ್ ಮೌಲಾನಾ ಮೊಹಮ್ಮದ್ ಮುರ್ತುಜಾ ಖಾನ್ ಸಾಹಬ್ ಬಳ್ಳಾರಿ ಇವರು ವಹಿಸಿದ್ದಾರೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಪುಟ್ಟ ಮಕ್ಕಳು ಮತ್ತು ಮುಖ್ಯ ಅತಿಥಿಗಳ ಭಾಷಣವನ್ನು ಇರುತ್ತದೆ. ತಾವುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ಏನಂತಂದ್ರೆ ಯಾವ ಊರಲ್ಲಿ ನಡೆದಿದೆ ಕಾರ್ಯಕ್ರಮ? ಈ ಕಾರ್ಯಕ್ರಮ ಮಾನ್ವಿಯಲ್ಲಿ ನಡೀತಾ ಇದೆ. ಯಾವ ಏರಿಯಾದಲ್ಲಿ? ಇದು ಮಸೀದಿ ಹಮೀದಾ ನೇತಾಜಿ ಹತ್ತಿರ ಇರುತ್ತೆ. ಈಗ ಸಾಯಂಕಾಲ ನಡೆಯುತ್ತೆ ಈ ಕಾರ್ಯಕ್ರಮ 5 ಗಂಟೆಗೆ. ಅಲ್ಲ ಸರ್, ಏನಂತಂದ್ರೆ ಯಾವ ಭಾಗದಿಂದ ಬರಕತ್ತಾರೆ, ಎಷ್ಟು ಜನಸಂಖ್ಯೆ ಸೇರ್ತಾರೆ? ಸುಮಾರು 4ರಿಂದ 5 ಸಾವಿರ ಜನ ಸೇರಬಹುದು. ಮುಖ್ಯ ಅತಿಥಿಗಳು ಬೆಂಗಳೂರಿನಿಂದ ಆಗಮಿಸಿದ್ದಾರೆ ಹಾಗೂ ತಮಿಳುನಾಡಿನಿಂದ ಆಗಮಿಸಿದ್ದಾರೆ ಮತ್ತು ಬಳ್ಳಾರಿಯಿಂದ ಆಗಮಿಸಿದ್ದಾರೆ. ಬಹಳಷ್ಟು ಜನ ಸುತ್ತಮುತ್ತ ನಮ್ಮ ಜಿಲ್ಲೆಯ ಉಲಮಾಗಳು ಮತ್ತು ಆಫೀಸ್ಗಳು ಎಲ್ಲರೂ ಆಗಮಿಸಲಾಗಿದ್ದಾರೆ ಮತ್ತು ಇನ್ನೂ ಗಣ್ಯ ವ್ಯಕ್ತಿಗಳು ಸಹ ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ.